ಪರಮಾತ್ಮ. ನಮಸ್ಕಾರ ಸ್ವಾಮಿ. ನಿನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರು ನನ್ನ ಆಶೀರ್ವಾದ ಮಾತ್ರ ನಿನಗೆ ದೊರೆಯುವುದು. ನಿನ್ನ ಆಶೀರ್ವಾದ ಯಾವಾಗ ಬೇಕು? ಇಷ್ಟು ಲೇಟ್ ಆಗಾದ್ರೂ ಬುದ್ಧಿ ಬಂತಲ್ಲ. ಮೂಢೆ, ನಾವು ಸರ್ವಸಂಗ ಪರಿತ್ಯಾಗಿಗಳು. ನಮ್ಮನ್ನು ಕೆರಳಿಸಿದಲ್ಲಿ ನಮ್ಮ ಕೆಟ್ಟ ಕೋಪಕ್ಕೆ ಗುರಿಯಾಗುವೆ. ಸ್ವಾಮಿಗಳು ಕೋಪ ಮಾಡ್ಕೊಂಡ್ರೆ ಕಾವ್ಯ ಪಂಚೆಗೆ ಅವಮಾನ. ನಾನು ಹೋಗ್ತಿರೋ ಕಾವಿ ಪಂಚೆ, ಬಿಳಿ ಶರ್ಟು, ರುದ್ರಾಕ್ಷಿ ಮಾಲೆ, ಜಪಮಾಲೆಗಾದ್ರೂ ಮರ್ಯಾದೆ ಕೊಡು. ಏನ್ ಮರ್ಯಾದೆ ಕೊಡೋದು? ಮಣ್ಣು ಅರ್ಧ ಈ ಬಣ್ಣ ಅರ್ಧ ಆ ಬಣ್ಣ. ಹಾಲಿಗೆ ಡಿಕಾಕ್ಷನ್ ಮಿಕ್ಸ್ ಮಾಡಿದ್ರು ಕಾಫಿನೇ, ಡಿಕಾಕ್ಷನ್ ಹಾಲು ಮಿಕ್ಸ್ ಮಾಡಿದ್ರು ಕಾಫಿನೇ. ಜಾತಿ ಕೆಡಲ್ವಾ? ಮೊದ್ಲು ಉಟ್ಕೊಂಡ್ರ ಪಂಚೆಗೆ ಬೆಲ್ಟ್ ಕಟ್ಕೋ. ಯಾಕೋ ಪಂಚೆ ಉದ್ರೋದ್ರೆ ಕಷ್ಟ. ಪರಮಾತ್ಮ, ಇದು ನನಗೆ ತರವೇ. ಇನ್ನು ಮೇಲಿಂದ ನನಗೆ ಮಾಮೂಲಿ ಊಟ ಬೇಡ. ಬರೀ ಹಣ್ಣು ಹಂಪಲು 1-2 ಲೀಟ್ರು ಹಾಲು ಸಾಕು. ಜೊತೆಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಅವು ಇರಲಿ. ಪರಮಾತ್ಮನ ಪ್ರೇರಣೆ ಆದ್ರೆ ಅದನ್ನು ನಾವು ತಿಂತೀವಿ. ಯಾರೇ ಈ ಸನ್ಯಾಸಿಗಳು? ನೀವು ಊರಲ್ಲಿ ಕುರಿ ಕಾಯ್ಕೊಂಡಿದ್ರಲ್ಲ ಅತ್ತೆ, ಅವರು. ಯಾರೇ? ಬದ್ದು ಮಹಾರಾಜ್. ನಿನಗೇನೋ ಗೊತ್ತು ದೊಡ್ಡೋಗ, ಇದೇನು ನಿನ್ನ ಸನ್ಯಾಸಿ ವೇಷ? ನೋಡಿ ರಂಗಮ್ಮನವ್ರೆ, ನಾನು ಎಷ್ಟೊಂದು ಜನ ಹುಡುಗಿಯನ್ನ ನೋಡ್ಬಿಟ್ಟೆ, ಸಾಕಷ್ಟು ಜನ ಹುಡುಗಿಯನ್ನ ಪ್ರೀತಿನೂ ಮಾಡ್ಬಿಟ್ಟೆ. ಯಾರು ನನಗೆ ಸಿಗ್ಲಿಲ್ವಲ್ಲ, ಅದಕ್ಕೆ ನಾನು ಸನ್ಯಾಸಕ್ಕೆ ಶರಣಾದೆ. ಇವತ್ತಲ್ಲ ನಾಳೆ ಯಾರಾದ್ರೂ ಸಿಕ್ತಿದ್ರು ತಲೆ ಕೆಟ್ಟಿರೋರು. ತಲೆ ಕೆಟ್ಟಿರೋರು ಸಿಗಬಾರ್ದು ಅಂತ ತಲೆ ಉಪಯೋಗಿಸಿ ನಾನು ಈ ಯೂನಿಫಾರ್ಮ್ ಹಾಕೊಂಡಿರೋದು. ಅಷ್ಟೇ ಅಲ್ಲ, ಇನ್ ಮುಂದೆ ಬರೀ ಹಣ್ಣು ಹಂಪಲು ತಿನ್ಕೊಂಡಿರ್ತಾರಂತೆ. 2 ಲೀಟ್ರು ಹಾಲು ಮರ್ತು ಬಿಟ್ಟಿಯಲ್ಲ ಚಂಪಾ. ಮಧು ಮಹಾರಾಜ್, ಅಷ್ಟು ಸಾಕಾಗುತ್ತಾ ಈ ದೊಡ್ಡ ದೇಹಕ್ಕೆ? ನೋಡಪ್ಪ ಬಿಟ್ಲ, ನಾವು ಬದುಕೋದಕ್ಕೋಸ್ಕರ ತಿನ್ಬೇಕು, ತಿನ್ನೋದಕ್ಕೋಸ್ಕರ ಬದುಕಬಾರ್ದು. ಇವನು ಮಾತನ್ನ ಕೇಳಿ ನನ್ ಕೇಳಿ ತಡ್ಕೊಳಕ್ಕೆ ಸ್ವಲ್ಪ ದಿನ ಕಾದಿದ್ರೆ ನಿನ್ನ ಸೈಜಿನ ಹುಡುಗಿನ ಸಿಕ್ಕೇ ನಿನಗೂ ಮದುವೆ ಆಗ್ತಿತ್ತು. ನೋಡಿ ರಂಗಮ್ಮನವ್ರೆ, ಏಜ್ ಬಾರ್ ಆದ್ಮೇಲೆ ಕೆಲಸ ಸಿಗೋದಿಲ್ಲ, ಟೈಮ್ ಬಾರ್ ಆದ್ಮೇಲೆ ಹುಡುಗಿ ಸಿಗೋದಿಲ್ಲ. ಯಾಕೆ ಹಿಡ್ಕೊಂಡೆ? ಇನ್ನೊಂದ್ಸಲ ಎಲ್ಲಿ ತಲೆ ಚಚ್ಕೊಂಡ್ಬಿಡ್ತೀವಿ ಅಂತ. ಆಕ್ರೋಶಿ ರಂಗಮ್ಮನವ್ರೆ, ಯಾವ್ದೋ ಪುಣ್ಯಾತ್ಮರನ್ನ ಮನೆಗೆ ಕರ್ಸ್ಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ನಮ್ಮ ಬದುಕು ಕಣ. ಗೊತ್ತಪ್ಪ, ನೀನು ಮೊದಲಿಂದಲೂ ಇದೇ ಅವತಾರದಲ್ಲಿ ಇದ್ದು ಬಿಟ್ಟಿದ್ರೆ ಇಷ್ಟಕ್ಕಾಗಲೇ ಇಂಡಿಪೆಂಡೆಂಟ್ ಆಗಿ ಬದುಕೋದಿತ್ತಲ್ಲ. ಏನ್ ಮಾಡೋದು ಪಾಂಡುರಂಗ, ನನಗೆ ಜ್ಞಾನೋದಯ ಆಗಿದ್ದೆ ಈಗ. ನಮ್ಮ ಮುಂದಿನ ನಡೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಂಪಾ, ನೀನ್ ವಿಟ್ಲನ್ ಕೈಗಳನ್ನ ಹಿಡ್ಕೊ. ಅದ್ಯಾಕಪ್ಪ? ಅವನೇನಾದ್ರೂ ನನ್ನ ಮಾತು ಕೇಳಿ ತಲೆ ಚಚ್ಕೊಂಡ್ರೆ ಅವನ ಬುರುಡೆ ಓಪನ್ ಆಗಿ ಒಳಗಡೆ ಇರೋ ಕೆಸರೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಸಾಕು, ಮುಂದಕ್ಕೆ ಹೇಳಲೆ. ನಾನು ಭಗವಂತನ ಧ್ಯಾನವನ್ನು ಮಾಡಿ ಸಾಕ್ಷಾತ್ಕಾರವನ್ನು ಪಡೆಯುತ್ತೇನೆ. ಸುಮ್ಮನೆ ಇರಲೆ. ಮತ್ತೊಂದು ಸಾಕ್ಷಾತ್ಕಾರ ಬರಬೇಕು ಅಂದ್ರೆ ನಮ್ಮ ಪುಟ್ಟಣ್ಣವರು ಮತ್ತೊಂದ್ಸಲ ಊಟ ಬರಬೇಕು. ಈ ಡ್ರೆಸ್ಗಳು ಎಲ್ಲಿ ಸಿಕ್ಕಿದ್ವ? ದಾರಿ ಮಧ್ಯದಲ್ಲಿ ಏನಾದ್ರು ಆ ಬೆಳ್ಳಿ ಚಿಕ್ಕಿ ವೀರೇಂದ್ರ ಸಿಕ್ಕಿದ್ನೇನ? ಅವನು ಯಾರು? ಸಾಕು, ನೀನು ಮುಂದಕ್ಕೆ ಕತೆ ಹೇಳಪ್ಪ. ನಾನು ಸ್ವಾಮಿ ದಯಾನಂದರ ಆಶ್ರಮಕ್ಕೆ ಹೋಗಿದ್ದೆ. ಅವರು ನನಗೆ ಕಾವಿ ತೊಡಿಸಿ ಕಾಮವನ್ನು ಗೆದ್ದು ಹೇಗೆ ಬದುಕೋದು ಅಂತ ಹೇಳ್ಕೊಟ್ಟಿದ್ದಾರೆ. ಪದಪ್ಪ, ಅವರೇ ಕಾಮನ ಕೈಗೆ ಸಿಗಾಕೊಂಡು ಹಗಲು ರಾತ್ರಿ ಅಂತ ನರಳ್ತಾ ಇದ್ದಾರೆ ಕಣ. ಇಷ್ಟು ಸಾಲದಕ್ಕೆ 3-4 ಕೇಸ್ಗಳು ಬೇರೆ ಜಡಿದಿದ್ದಾರೆ. ಪ್ರತಿನಿತ್ಯನೂ ಕೋರ್ಟ್ಗೆ ಅಲ್ದಾಡ್ತಾ ಇದ್ದಾರೆ. ದಿನಾಲು ಅವ್ರು ಟಿವಿನಲ್ಲಿ ಒಬ್ಬರೇ ಕಾಣಿಸ್ಕೊತಾ ಇದ್ರು. ಅವ್ರು ಸವಾಸ ನೀನು ಮಾಡಿದ್ಯ ಅಂದ್ಮೇಲೆ ಇನ್ಮೇಲಿಂದ ನೀನು ಕಾಣಿಸ್ಕೊತೀಯ ಬೇಡ. ಎಲ್ಲ ದಯಾನಂದರಲ್ಲಿ ಇಲ್ಲೇ. ಪರಮಾತ್ಮ, ಅಯ್ಯೋ, ಅದ್ ಯೋಗರಾಜ್ ಭಟ್ ಹೊಸ ಫಿಲ್ಮ್ ಹೆಸರು. ನಾನು ಮಾತಾಡ್ತಾ ಇರೋದು ಆ ಪರಮಾತ್ಮನ ಬಗ್ಗೆ. ಓ ಹೌದಾ? ನೋಡಮ್ಮ, ಇದು ಬೆಂಗಳೂರು. ಇಲ್ಲಿ ಓಡಾಡ್ಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಓಡಾಡ್ಬೇಕು. ನಾನ್ ಹುಷಾರಾಗೆ ಇದ್ದೆ. ಅದ್ ಯಾವನೋ ಪೋಲಿ ಹುಡ್ಗ ನನ್ ಕರೀತ ವ್ಯಾನಿಟಿ ಬ್ಯಾಗ್ನ ಕಿತ್ಕೊಡಕ್ ಬಂದ. ಕಾಫಿಯಿಂದ ಓಡ್ ಬಂದ, ನಿಮಗ್ ಡಿಕ್ಕಿ ಹೊಡ್ಬಿಟ್ಟೆ. ಹೇಳಿ ಹೇಳಿ, ನಿಮಗೆ ಏಟಾಯ್ತಾ? ಇಲ್ಲ, ಆದ್ರೆ ದಯವಿಟ್ಟು ನೀವು ನನ್ನ ಕೈ ಬಿಡಿ. ಪರವಾಗಿಲ್ಲ, ಏಟಾದ್ರೆ ಹೇಳಿ, ನಾನ್ ನೋಡ್ತೀನಿ. ಪರಮಾತ್ಮ, ನಾನೀಗ ವೈರಾಗಿ, ನನ್ನ ಸಂಸಾರದ ಕೂಪಕ್ಕೆ ತಳ್ಳಬೇಡಿ. ಪದ್ದು, ಕಂಟ್ರೋಲ್ ಯುವರ್ ಸೆಲ್ಫ್. ಈ ಹುಡುಗಿರು ನಿನ್ನ ತಲೆ ಕೆಡಿಸಿ ತಂಬಿಟ್ಟು ಮಾಡಿ ಬತ್ತಿ ಇಟ್ಟು ಮಾರಮ್ಮಂಗೆ ಬೆಳಗು ಬಿಡ್ತಾರೆ. ಯಾಕೆ ಆಕಾಶ ನೋಡ್ತಾ ಇದ್ದೀರಾ? ಇವತ್ತು ಮಳೆ ಬರುತ್ತಾ ಅಂತ ನೋಡ್ತಾ ಇದ್ದೀನಿ ತಾಯಿ. ಬರೋ ಮಳೆನ ತಪ್ಸೋರ್ ಯಾರು? ಬರದೇ ಇರೋ ಮಳೆನ ಬರ್ಸೋರ್ ಯಾರು? ಆಗೋ ಕಾಲಕ್ಕೆ ಆಗ್ಬೇಕಾಗಿದ್ದನ್ನ ತಪ್ಸೋರ್ ಯಾರು? ಏನಿದು ಇಷ್ಟೊಂದು ಫಿಲಾಸಫಿ? ಹೌದು, ಇದು ಒಂಥರ ಫಿಲಾಸಫಿನೇ. ನಾನು ಬಂದೆ, ನಿಮಗೆ ಡಿಕ್ಕಿ ಹೊಡೆದೆ, ನಿಮಗೆ ಏಟಾದ್ರೂ ನೀವು ಹೇಳ್ಕೊತಾ ಇಲ್ಲ. ಆದ್ರೂ ನಿಮಗೆ ಮಂಡಿಗೆ ತರ್ಚ್ಕೊಂಡಿರೋದು ನನ್ಗೆ ಗೊತ್ತಾಗ್ತಾ ಇದೆ. ಏನಿದು ಮಾಯೆ? ನಿಮ್ದು ಎಕ್ಸ್ರೇ ಕಣ್ಣೆ. ನಾವು ಸರ್ವಸಂಗ ಪರಿತ್ಯಾಗಿಗಳು, ನಮ್ಗೇನೂ ಆಗಲ್ಲ. ಆದ್ರೂ ನನ್ನ ಕಡೆಯಿಂದ ಒಂದು ಸಾರಿ. ನೀವ್ ಯಾರು? ನಾನು ಪದ್ದು, ಪದ್ಮನಾಭ. ಪಾಂಡುರಂಗ ಗಂಡುಗಲಿ ಇದಾನಲ್ಲ, ಅವನ ಸ್ವಂತ ಕಜಿನ್. ಹೌದು. ಈ ಚಿಕ್ಕ ವಯಸ್ಸಿಗೆ ಈ ಡ್ರೆಸ್ ಯಾಕೆ? ನಿಮ್ಮಂತ ಹುಡುಗಿರಿಗೆ ಲೈನ್ ಹೊಡೆದು ಸಾಕಾಗಿ ಯಾರು ಬೇಡ ಅಂತ ಈ ವೇಷ ಧರಿಸಿದ್ದೀನಿ. ಅಯ್ಯೋ, ಇಷ್ಟು ಬೇಗ ನಿರಾಸೆ ಪಟ್ಬಿಟ್ರೆ ಹೇಗೆ? ಪ್ರತಿಯೊಬ್ಬ ಹುಡುಗನಿಗೂ ಒಬ್ಬ ಹುಡುಗಿ ಅಂತ ಆ ಬ್ರಹ್ಮ ಗಂಟ್ ಹಾಕಿರ್ತಾನೆ.
ಆ ನಂಟಿನ ಬೇಡ ಅಂತಂದ್ರೆ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕು ಎಲ್ಲಿಗೆ? ಪರಮಾತ್ಮನ್ ಪಾದಕ್ಕೆ. ಅತ್ತೆ ಬ್ಲೆಸ್ ಮೀ. ಅಯ್ಯ ನೀ ನಮಸ್ಕಾರ ಮಾಡಿ ಸಾಕಮ್ಮ. ಅಲ್ಲ ಆ ಪದ್ದುಗೆ ಇಂಥ ಅವತಾರಗಳನ್ನೆಲ್ಲ ಎತ್ತೋದು ಒಳ್ಳೇದಲ್ಲ ಅಂತ ನೀನಾದ್ರೂ ಒಂದ್ ಮಾತು ಹೇಳ್ಬಾರ್ದಮ್ಮ. ಅತ್ತೆ ಅವ್ನಿಗೆ ಸೋ ಮೆನಿ ಟೈಮ್ಸ್ ಹೇಳಿದೀನಿ ಇದೆಲ್ಲ ಒಳ್ಳೇದೆಲ್ಲ ಬಿಟ್ಬಿಡು ಅಂತ, ಆದ್ರೂ ನನ್ ಮಾತೆ ಕೇಳ್ತಾ ಇಲ್ಲ. ಹಾಗೆ ಇದ್ರೆ ನೆಮ್ಮದಿ ಅಂತ ಹೇಳ್ತಾ ಇದ್ದಾನೆ. ಓ, ಈ ಜ್ವರ ಬಂದಿರೋರ್ಗೆ ತಣ್ಣೀರ್ ಬಟನೆ ಹಿದ್ದ ಅಂತಾರಲ್ಲ ಹಾಗೆ. ಹಾಗಂತ ಸುಮ್ಮನೆ ಇದ್ದೇ ಆಗತ್ತೇನಮ್ಮ. ದುಡ್ಡು ಕೊಟ್ಟು ಹೇಳು, ಪ್ಯಾಂಟ್ ಹಾಕೋತಾನೆ. ಪದ್ದು ಜಾಜಿ ಅವರೇ, ನಿಮಗೆ ದೇವರು ಒಳ್ಳೇದನ್ನು ಮಾಡಲಿ. ಟೇಕ್ ದಿಸ್ 200 rupees. ಯಾಕೋ? ಮಸಾಲೆ ದೋಸೆ ತಿಂದು ಒಂದು ಈ ಡ್ರೆಸ್ ಬಿಚ್ಚಾಕಿ ಪ್ಯಾಂಟ್ ಶರ್ಟ್ ಹಾಕೋ. ಜಾಜಿ ಅವರೇ, ಆ ಕಾಲ ಯಾವಾಗ್ಲೂ ಮುಗ್ದೋಯ್ತು. ನಾನೀಗ ಮುಂದಿನ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ಯಾವ ಆಶ್ರಮಕ್ಕೆ? ವಾನಪ್ರಸ್ಥಾಶ್ರಮ. ರಾಮ ರಾಮ, ಪ್ರಸ್ಥಾಶ್ರಮನೇ ಆಗದೆ ವಾನಪ್ರಸ್ಥಾಶ್ರಮನ. ಪದ್ದು ನಿನ್ನ ಚಿಕ್ಕ ವಯಸ್ಸವ್ರನ್ನ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಲ್ಲ. ಜಾಜಿ ಅವರೇ, ನಾನು ನೆಮ್ಮದಿಗಾಗಿ ಪರಮಾತ್ಮನ ಕುರಿತು ಧ್ಯಾನ ಮಾಡ್ತಾ ಇದ್ದೀನಿ. ಬಿಡುವಾದಾಗ ಹೇಳ್ತೀನಿ, ಒಂದು ಆಶೀರ್ವಾದ ತಗೊಂಡು ಹೋಗಿ. ಹೆಣ್ಣು ಹೊನ್ನು ಮಣ್ಣು ಎಲ್ಲ ಮಾಯ. ಏನು ವರ್ಕೌಟ್ ಆಗ್ಲಿಲ್ಲ. ಲಾಕ್ಔಟ್ ಆಗಿರೋ ಫ್ಯಾಕ್ಟ್ರಿ ಮುಂದೆ ಬಡಬಡ ಅಂತ ಬಾಯ್ ಬಡ್ಕೊಂಡ್ರೆ ಏನು ವರ್ಕೌಟ್ ಆಗಲ್ಲ. ಎಕ್ಸ್ಕ್ಯೂಸ್ ಮೀ. ಎಸ್, ಮೈಸೂರು ವಿಠಲ್ ಮೂರ್ತಿ ಎಮ್ಮೆ. ಎಷ್ಟು ಸಿಂಪಲ್ ಆಗಿದ್ದೀರಾ. ನೀವ್ ಎಮ್ಮೆ ಓದಿದ್ದೀರಾ? ಎಮ್ಮೆ ಅಂದ್ರೆ ಮನೆಯಳಿಯ ಅಂತ. ನಾಚಿಕೆ ಆಗ್ಬೇಕು. ಒಂದು ವಿಷಯ ಹೇಳಿ. ಹಾ, ನಾನು ಪ್ರೇಮ ಅಂತ ನಿನ್ನೆ ಪದ್ಮನಾಭ ಅವ್ರಿಗೆ ಡಿಕ್ಕಿ ಹೊಡೆದ್ಬಿಟ್ಟೆ. ಡಿಕ್ಕಿ ಹೊಡೆದಿದ್ದೀನಿ ಇಷ್ಟು ಧೈರ್ಯವಾಗಿ ಹೇಳ್ತಿರ್ಲ, ನಿಮ್ಗೆ ಚೂರಾರು ನಾಚಿಕೆ ಹಾಕಾಗ್ಬೇಕು. ಅಕಸ್ಮಾತ್ ಡಿಕ್ಕಿ ಹೊಡೆದ್ನಪ್ಪ. ಡಿಕ್ಕಿ ಆಗದೆ ಅಕಸ್ಮಾತ್ ಆಗಿ ಸುಮ್ ಹೋಗಿ ಡಿಕ್ಕಿ ಹೊಡೆಯಕ್ಕೆ ಅದನ್ನ BTS ಬಸ್ಸಾ? ಅದಕ್ಕೆ ಔಷಧಿ ಕೊಟ್ಟು ಹೋಗೋಣ ಅಂತ ಬಂದೆ. ಎಲ್ಲಿ ಪದ್ಮನಾಭ ಸ್ವಾಮೀಜಿಗಳು? ನಿಮ್ ಕಾವಿ ಅಲ್ಲಿದೆ ನೋಡಿ. ಪದ್ದು ಸ್ವಾಮಿ ಅಲ್ಲ, ಈ ಹುಡುಗಿ ಅವಳೆ ಪದ್ದು ನಾವು ಹುಡ್ಕೊಂಡು ಬಂದಿದ್ದಾಳೆ ಅಂದ್ಮೇಲೆ ಇದ್ರೂ ಬದುಕ್ಕೆ ಇತ್ತೀಚೆಗೆ ಕಾವಿ ಹಿಂದೆ ಬೀಳೋ ಕನ್ಯರ ಸಂಖ್ಯೆ ಜಾಸ್ತಿ ಆಗಿದೆ. ಪದ್ದು ಅವರೇ, ನಿನ್ನೆ ಡಿಕ್ಕಿ ಹೊಡೆದಿದ್ದಕ್ಕೆ ಇವತ್ತು ಔಷಧಿ ತಗೊಂಡ್ ಬಂದಿದ್ದೀನಿ. ಈ ಆಯಿಂಟ್ಮೆಂಟ್ ಹಚ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಾನೇ ಹಚ್ಲಾ? ಹಚ್ಬೇಕಾದ ಟೈಮ್ನಲ್ಲೇ ಹಚ್ತೀರಾ? ಈಗ ಬಂದು ಹಚ್ತೀನಿ ಅಂದ್ರೆ ನಾವು ಹಚ್ಚಿಸ್ಕೊಂಡ್ಬಿಡ್ತೀವ? ಕೇಳಿ ನಾವು ಸರ್ವಸಂಗ ಪರಿತ್ಯಾಗಿಗಳು. ನೀವು ನಮ್ಗೆ ಆಯಿಂಟ್ಮೆಂಟ್ ಹಚ್ಚಲೂಬಾರ್ದು, ನಮ್ಮ ಜೊತೆ ಮಾತು ಆಡಬಾರ್ದು. ನೋಡಿ ಪದ್ದು ಅವರೇ, ನಾನು ಡಿಕ್ಕಿ ಹೊಡೆದಿದ್ದು ತಪ್ಪಾಯ್ತು. ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಮೂಢೆ, ಹೋಗು ಅನ್ನಲು ನಾನ್ಯಾರು, ಇರುವೆ ಅನ್ನಲು ನೀನ್ಯಾರು? ಸುಮ್ಮನೆ ಹೋಗ್ರಿ. ಆ ಹುಡುಗಿನೇ ಮೇಲ್ಬಿದ್ದು ಮಾತಾಡ್ಸಿದಾಳೆ ಅಂದ್ರೆ ಅದೇ ಇರ್ಬೇಕು. ಏನೇ ಅದು? ನಿಮ್ ಸೊಸೆಗೆ ಇಲ್ದೇ ಇರೋದು ಚಂಪಾ, ಏನದು? ಪ್ರೀತಿ ಎಂದೆ. ಆ ಹುಡುಗಿ ಹೋಗ್ಲಿ, ಆಮೇಲೆ ವಿಚಾರಿಸೋಣ, ಸುಮ್ಮನಿರು. ನೀವ್ ಯಾಕೋ ಇವತ್ತು ಒಳ್ಳೆ ಮೂಡಲ್ಲಿ ಇಲ್ಲ ಅನ್ಸುತ್ತೆ. ನಿನ್ ಕಾಲ್ ನೋವು ಹೇಗಿದೆ ಅಂತ ಈ ನಂಬರಿಗೆ ಫೋನ್ ಮಾಡ್ಬಿಟ್ಟು ತಿಳಿಸಿ. ಬರ್ಲಾ? ಬಾಯ್. ಪರಮಾತ್ಮ. ಬರ್ತೀನಿ ಆಂಟಿ. ನನ್ನ ಆಂಟಿ ಅಂತ ಕಲ್ದಿಯಮ್ಮ? ಹೌದು ಆಂಟಿ. ಆಗಾಗ ಬಲ್ತಾ ಇರು. ನೀವು ಕರೀದೇ ಇದ್ರು ಬರ್ತೀನಿ ಆಂಟಿ. ಪದ್ದು, ಈ ಕಾವಿನ ಕಿತ್ತು ಬಿಸಾಕಿ ಆ ಪ್ರೇಮನ್ನ ಪ್ರೀತಿ ಮಾಡಿ ಮದುವೆ ಆಗಪ್ಪ. ಜೀವನದಲ್ಲಿ ಸಿಕ್ಕಿರೋ ಕಡೆ ಅವಕಾಶ ಕೊಡು. ಅದಕ್ಕಾಗಿ ನಾನು ಕಾವಿಯನ್ನು ಬಿಡುವುದೇ? ಸಾಕು ಮುಚ್ಚಯ್ಯ ಬಾಯಿ ಸ್ವಾಮಿ. ಎಂತೆಂತ ಸನ್ಯಾಸಿಗಳೇ ಕಾವಿ ಪಂಚನ ಕಿತ್ತು ಬಿಸಾಕಿ ಪ್ಯಾಂಟ್ ಹಾಕೊಂಡು ಓಡಾಡ್ತಾ ಇದಾರೆ ಗೊತ್ತಾ? ಹಾಗಾಗಿ ನಿನ್ನ ಆಶ್ರಮಕ್ಕೆ ಹೋಗೋದು ಚೆಕ್ ಮಾಡಕ್ಕ. ಸಾಕು ಮುಚ್ಚಲೆ ಬಾಯಿ. ಪದ್ದು, ಮಾನವ ಜನ್ಮ ದೊಡ್ಡದು. ಸಿಕ್ಕಿರೋ ಅವಕಾಶನ ಯಾಕಪ್ಪ ಕಳ್ಕೋತೀಯ? ಮುಂದಿನ ಜನ್ಮದಲ್ಲಿ ಏನಾಗ್ಬಿಡ್ತೀಯೋ ಏನೋ. ಅವಳಾಗ ಅವಳೇ ನಿನ್ನ ಹಿಂದೆ ಬಿದ್ದಿದ್ದಾಳೆ ಅಂದ ಮೇಲೆ ನೀನ್ ಅವ್ಳ ಮುಂದೆ ಬಿದ್ದು ಪ್ರೀತಿ ಮಾಡು. ಮದುವೆಯಾಗಿ ಸಂಸಾರಿ ಆಗು. ಹಾಯ್ ಪ್ರೇಮ, ನೋಡು ನಾನು ಕಾವಿ ಬಿಟ್ಟು ಸಂಸಾರಿ ಆಗ್ಬಿಟ್ಟಿದ್ದೀನಿ. ಬೇಗ ಬರ್ತೀನಿ ಅಂತ ಎಷ್ಟೊತ್ತು ಕಾಯ್ಸ್ಯ? ನೀನೇನಾದ್ರೂ ಈಗ ಬರ್ಲಿಲ್ಲ ಅಂದ್ರೆ ಈ ಫೋನ್ ಪುಡಿ ಮಾಡ್ಬಿಡ್ತೀನಿ. ಫೋನ್ ಪುಡಿ ಮಾಡಿದ್ರೆ ನಂಗೆ ಲಾಸು, ಬೇಡ ಅವಳಿಗೆ ಕಾಯ್ತೀನಿ. ಸಾರಿ, ವೆರಿ ವೆರಿ ಸಾರಿ, ಡಬಲ್ ಸಾರಿ. ಇನ್ನೂ ಒಂದು ಸಾರಿ. ಈ ಹುಡುಗಿರೇ ಇಷ್ಟು ಸುಮ್ಮನೆ ಇರೋ ಹುಡುಗರ ಮನಸ್ಸಿಗೆ ಬೆಂಕಿ ಹಚ್ಬಿಡ್ತಾರೆ. ಅವ್ರಿಗೋಸ್ಕರ ನಾವು ಫೈಟ್ ಮಾಡಿ ವೆಯ್ಟ್ ಮಾಡಿ ಕೊನೆಗೆ ವಾಚ್ಮನ್ಗಳು ಆಗ್ಬಿಡ್ತೀವಿ. ಅದು ಮೆಟ್ರೋ ಕೆಲಸ ಆಗ್ತಾ ಇತ್ತು. ಮೆಟ್ರೋ ಕಾಮಗಾರಿ ಮುಗಿಯೋದು ನಮ್ಮಿಬ್ರಿಗೂ 6 ಮಕ್ಕಳಾದ್ಮೇಲೆ. ಪ್ರೇಮ ಅವ್ರೆ, ನನ್ನ ಪಾಡಿಗೆ ನಾನಿದ್ದೆ, ನೀವೇ ನನ್ನ ಹಿಂದೆ ಬಿದ್ದು ಸಿಕ್ಕಾಪಟ್ಟೆ ಗೋಳಾಡಿಸ್ತಾ ಇದ್ದೀರಲ್ಲ, ಯಾಕೆ? ಬಾಯ್. ಅದು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು.
ಯಾಕೆ ಏನಾಯ್ತು? ಮಿಂಚು ಹೊಡಿತು. ಯು ನಾಟಿ. ಅದು ನೀನೇ ನನ್ನ ಪ್ಲೇ ಬಾಯ್. ನಾನಿನ್ನು ಬಾಯ. ನಾನೇ ನಿನ್ನ ಡ್ರೀಮ್ ಗರ್ಲ್. ನೀನೇ ನನ್ನ ಚಿತ್ರ. ನೀನ್ ನನ್ನ ರನ್ನ. ನಾವಿಬ್ರು ಸೇರಿದ್ರೆ ಆಗುತ್ತೆ ಚಿತ್ರಾನ್ನ. ಚಿತ್ರಾನ್ನ ಚಿತ್ರಾನ್ನ ಚಿತ್ರಾನ್ನ. ಪ್ರೇಮ ಪ್ರೇಮ ಪ್ರೇಮ. ನಂಗಿದು ನಂಬಕ್ಕೆ ಆಗ್ತಾ ಇಲ್ವಲ್ಲ. ಹೌದು, ಹುಡುಗಿರ್ ಪ್ರೀತಿನ ನಂಬಕ್ಕೆ ಆಗಲ್ಲ. ಅದಕ್ಕೆ ನಾನು ನಿನ್ ಪ್ರೀತಿ ಮಾಡಿದೀನಿ ತೋರ್ಸಕ್ಕೆ ಅಗ್ರಿಮೆಂಟ್ ಬರ್ಸ್ಕೊಂಡ್ ಬಂದಿದ್ದೀನಿ. ಈ ಅಗ್ರಿಮೆಂಟ್ ಸೈನ್ ಮಾಡಿದ್ರೆ ನಮ್ ಪ್ರೀತಿ ಅಮರ ಆಗುತ್ತೆ. ನಾಳೆ ಇಲ್ಲೇ ಸಿಗಲ್ವಾ? ಅದಕ್ಕೆ ತಾನೇ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ದು. ಆದ್ರೆ ಒಂದ್ ಕಂಡೀಷನ್, ಲೇಟ್ ಆಗಿ ಬರೋರು ಕಾಯ್ತಾ ಇರೋರ್ಗೆ ಒಂದು ಸಿಹಿ ಮುತ್ತು ಕೊಡ್ಬೇಕು. ನನ್ನ ಜೊತೆ ಟಾಕ್ ಮಾಡ್ಬೇಕು. ನೆನ್ನೆ ತಾನೇ ಬಂದಿದ್ಲಲ್ಲ. ನಿನ್ನೆ ಅವಳ ನಾನು ನೋಡಿದ್ದು ಬೇರೆ ದೃಷ್ಟಿಯಿಂದ. ಇವತ್ತು ನಿನ್ ಹೆಂಡತಿಗೆ ಲಾಯ್ಕ್ ಇದ್ದಾಳು ಇಲ್ವೋ ಅಂತ ನೋಡ್ಬೇಕು. ಹೌದಪ್ಪ, ನಾವೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ನಿನ್ ಮದ್ವೆ. ನಿಮ್ಗೆ ಗೊತ್ತಿಲ್ಲ ರಂಗತ್ತೆ, ಪ್ರೇಮ ನನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ? ಎಲ್ಲಿ ನನ್ನ ಪ್ರೀತಿ ಮಿಸ್ ಆಗೋಗುತ್ತೋ ಅಂತ ಅಗ್ರಿಮೆಂಟ್ ಅಲ್ಲಿ ನನ್ನ ಸೈನ್ ಕೂಡ ಮಾಡಿಸ್ಕೊಂಡಿದ್ದಾಳೆ. ಆಗಿದ್ಮೇಲೆ ಕಂಪಲ್ಸರಿಯಾಗಿ ಅವಳು ನಿನ್ನ ಪ್ರೀತಿ ಮಾಡ್ಲೇಬೇಕು. ಅನ್ಕೊಂಡ ಬಿಟ್ಲಾ? ಅಷ್ಟೇ ಅಲ್ಲ, ಲೇಟ್ ಆಗಿ ಹೋದವ್ರಿಗೆ ಶಿಕ್ಷೆ ಕೂಡ ಇದೆ. ಏನ್ ಶಿಕ್ಷಣ? ಎನ್ನೆ ಮೇಲೆ ಒಂದ್ ಏಟಾ? ಅಲ್ಲ, ಒಂದು ಮುತ್ತು. ಎಂತ ಸಿಹಿಯಾಗಿರೋ ಶಿಕ್ಷೆನೋ. ಅವಳೊಬ್ಳೆ ಪ್ರೀತಿ ಮಾಡಿದ್ರೆ ಸಾಲದಪ್ಪ, ನೀನು ಪ್ರೀತಿ ಮಾಡ್ಬೇಕು. ರಂಗತ್ತೆ, ನಾನು ಅವಳಿಗೋಸ್ಕರ ಎಂತ ಸಾಹಸ ಮಾಡಕ್ಕೂ ರೆಡಿ. ಬೇಕಂದ್ರೆ ಕಾಡ್ಗೆ ಹೋಗಿ ಹುಲಿ ಉಗ್ರನ್ ಕೂಡ ಕಿತ್ಕೊಂಡ್ಬಂದ್ಬಿಡ್ತೀನಿ. ಹಾಗ್ ಮಾಡಕ್ಕಿಂತ ಕಾಡ್ಗೆ ಹೋದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕೈಲಿ ಸಿಕ್ಕಿ ಅರೆಸ್ಟ್ ಆಗ್ತೀಯ. ಪದ್ದುಗೆ ನನ್ನ ಮೇಲೆ ಎಷ್ಟು ಲವ್ ಇದೆ ಅಂತ ನಾನು ಚೆಕ್ ಮಾಡಬೇಕು. ನೀನ್ ಸರಿಯಾದ ಟೈಮಿಗೆ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಬೇಕು. ಬರ್ತೇನೆ ನಾವು ಓದ್ಕೋ. ಹುಡುಗಿ ನನಗೋಸ್ಕರ ಸಾಯ್ತಾ ಇದ್ದಾಳೆ. ನನಗಿನ್ನ ಮುಂಚೆ ಬಂದು ಕಾಯ್ತಾ ಇದ್ದಾಳೆ. ಹಾಗಿದ್ರೆ ನಾನು ಅವಳಿಗೆ ಮುತ್ತು ಕೊಡೋದು ಗ್ಯಾರಂಟಿ. ಹಾಯ್. ಏನು ಬೇಕು ಅಂತಾನೆ ಲೇಟ್ ಆಗಿ ಬಂದ್ಯಾ? ಎಷ್ಟು ಚೆನ್ನಾಗಿ ಕಂಡಿಡ್ದ್ಬಿಟ್ಟೆ. ನಾನು ಲೇಟಾಗಿ ಬಂದಿದ್ದಕ್ಕೆ ನಿಂಗೆ ಕೊಡ್ಬೇಕಲ್ಲ, ಅದು ಕೊಡ್ಲಾ? ಏನು? ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ನಾನು ಕೊಡುವೆನು. ನೀನೇನೇ ಕೊಡೋದಿದ್ರು ನಂಗೆ ಕೊಡು, ನಾನು ಅವಳು ಕೊಡ್ತೀನಿ. ಯಾರ ನೀನು? ನೋಡೋದ್ರೆ ಗೊತ್ತಾಗಲ್ವಾ? ರೋಲ್ ಕಾಲ್ ರೌಡಿ. ಸುಂದರವಾದ ಹುಡುಗಿನ ಕಂಡ್ರೆ ತಲೆ ಕೆಡುತ್ತೆ, ಮನ್ಸು ಕೆರಡುತ್ತೆ. ಡೋಂಟ್ ವರಿ, ನಾನು ಇದೀನಲ್ಲ. ಹಲೋ, ನಾನು ಇಲ್ಲೇ ಇದ್ದೀನಲ್ಲ. ನೀನು ಇಲ್ಲೇ ಇರೋ, ನಾನು ಹೋಗ್ತೀನಿ. ಕುಡಿ ರೌಡಿ ಹೆದ್ಕೊಂಡು ನಾವು ಹೋಗೋದಾ? ನೋ ವೇ, ಗೋ ಅಟ್ಯಾಕ್. ಒಂದು ನಿಮಿಷ ಇದು ಹಿಡ್ಕೊಳ್ಳಿ. ಹೊಡೋಗ್ಬಿಟ್ಯಾ? ನೀನೇ ಕಣೋ ನಮ್ಮ ವಂಶದ ಗೌರವನ ಉಳಿಸ್ಬಿಟ್ಟೆ. ನೀನ್ ನಿಜವಾಗ್ಲೂ ರೌಡಿ ಜೊತೆ ಹೊಡೆದಾಡಿದ್ಯಾ ಅನ್ನೋದು ನನ್ನ ಕೈ ನಂಬಕ್ಕೆ ಆಗ್ತಿಲ್ಲ. ಹುಡುಗಿ ಪಕ್ಕದಲ್ಲಿದ್ರೆ ಎಂತವ್ರಿಗಾದ್ರೂ ಹುಚ್ಚು ಧೈರ್ಯ ಬಂದ್ಬಿಡುತ್ತೆ. ನಾನು ಅವ್ರ ರೌಡಿಗೆ ಕೊಟ್ಟೆ. ಅವನು ನನಗೆ ಸರಿಯಾಗಿ ಬಿಟ್ಟ. ಒಂದ್ಸಲ ರೊಚ್ಚಿಗೆ ತಿರುಗಿಸಿ ಕೊಟ್ಟೆ, ಅವನು ಓಟ ಕಿತ್ತ. ಹಾಗಾದ್ರೆ ಪ್ರೇಮಂಗೆ ನಿಮ್ಮಲ್ಲಿ ಇನ್ನೂ ಹೆಚ್ಚು love ಆಗಿರುತ್ತೆ. ಅಂತೂ ಪ್ರೇಮ ಜೀವನದಲ್ಲಿ ಹೀರೋ ಆಗ್ಬಿಟ್ಟೆ. ಆದ್ರೆ ನನ್ನ ಜೀವನದಲ್ಲಿ ಪಾಂಡುರಂಗ ವಿಲನ್ ಆಗ್ತಾ ಇದ್ರೆ ಸಾಕು. ಏನು ರಾಜ, ಊರ್ ತುಂಬ ನಿಂದೆ ಮಾತುಕತೆ ಅಲ್ಲ. ಅವ್ನು ಯಾವನ ಕೆಲ್ಸಕ್ಕೆ ಬರ್ಲಾರ್ದ ಪುಡಿ ರೌಡಿನ ಹಂಗಂಗೆ ಹೊಸಕಾಕ್ಬಿಟ್ಟಂತೆ. ನಾನು ಪ್ರೀತಿ ಮಾಡ್ತಾರೋ ಪ್ರೇಮನ ಚುಡಾಯಿಸಿದ್ರೆ ಸುಮ್ಮನೆ ಬಿಡ್ತೀನ? ಸರಿಯಾಗ ಕೊಟ್ಟಕಣ. ಬೇಷ್ ಕಣ, ಒಂದು ಕುಣ್ಣಿನ ಒಡೆದು ಹೊಸಕಾಕಿದ ಮಾತ್ರಕ್ಕೆ ಒಂದು ಹೆಣ್ಣು ಒಲಿತು ಅಂತ ತಿಳ್ಕೊಬೇಡ ಕಣ. ಆ ಹೆಣ್ಣನ್ನ ಇನ್ನು ಪ್ರೀತಿಯಿಂದ ಹೊಲಿಸ್ಕೋಬೇಕು. ಅಂತ ಪ್ರೀತಿ ಮಾಡಕ್ಕೆ ನಿನ್ಗೆ ಏನಾದ್ರು ಬರುತ್ತೇನ? ಪಾಪ ಗೊತ್ತಿಲ್ಲ, ಹೇಳ್ಕೊಡೋ. ನೀನ್ ಯಜಮಾನ್ರೆ, ನಾನ್ ನಿಮ್ಗೆ ಕಂಪ್ನಿ ಕೊಡ್ಲಾ? ಸುಮ್ಮನೆ ಇರಲ್ಲ, ನಿಮ್ಮ ಅಕ್ಕ ಇಲ್ಲೇ ನಿಂತಿದ್ದಾಳೆ. ಹಾಯ್ ಪದ್ದು. ಪ್ರೇಮ ಅವರೇ, ನಾನು ನೋಡ್ಕೊಂಡು ಇಷ್ಟು ದೂರ ಬರ್ತೀರ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಅದು ಮನ್ಸು ತಡಿಲಿಲ್ಲ. ನೀವು ಆ ರೌಡಿ ಜೊತೆ ಫೈಟ್ ಮಾಡಿ ನನ್ನ ಸೇವ್ ಮಾಡಿದ್ರಲ್ಲ, ಹಾಗಾಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ ನಿಮ್ ಗ್ಲಾಸ್. ಪ್ರೇಮ ಅವರೇ, ಒಂದ್ ನಿಮಿಷ. ಅಭಿ ಕಮ್ ದಿಸ್ ಸೈಡ್. ಅಭಿ ಕಮ್ ದಿಸ್ ಸೈಡ್.
ಅವರೇ ಪದೇ ಪದೇ ಪದ್ದು ಮೀಟ್ ಮಾಡಕ್ಕೆ ನೀವು ನಮ್ಮ ಮನೆಗೆ ಬರ್ತಾ ಇದ್ದೀರಲ್ಲ ಆಕ್ಚುಲಿ ನಿಮ್ ಮನ್ಸಲ್ಲಿ ಏನಿದೆ ಅಂತ ಫ್ರಾಂಕ್ ಆಗಿ ಹೇಳ್ತೀನಿ. ಹೇಳೋದೇನು ಬಂತು ಅವ್ರಿಗೆ ನಮ್ಮ ಪದ್ದಪ್ಪನ ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಇದೆ ಅನಿಸುತ್ತೆ. ಈ ಅನ್ಸುತ್ತೆ ಅನ್ನೋದೆಲ್ಲ ತೆಗೆದ್ಬಿಡಿ. ಅನ್ಸುತ್ತೆ ಅನ್ನೋದೆಲ್ಲ ತೆಗೆದು ಬಿಡಿ ಅಂದ್ರೆ ಅರ್ಥ ಏನೋ? ಆಗ್ಲಿಲ್ವೇ ದಡ್ಡ, ನಿನ್ನ ಮೇಲೆ ಪ್ರೀತಿ ಇರೋದ್ರ ಬಗ್ಗೆ ಡೌಟೇ ಇಲ್ಲ, ಕನ್ಫರ್ಮ್ ಅಂತ ಹೇಳ್ಬಿಟ್ಟು ಪದ್ದಪ್ಪ ಇನ್ನು ಒಂದೇ ಒಂದು ಕ್ಷಣ ವೇಸ್ಟ್ ಮಾಡ್ಬೇಡ. ಆ ಹುಡುಗಿ ಕೈ ಹಿಡ್ಕೋ, ಗಲ್ಲಿ ಗಲ್ಲಿ ಸುತ್ತು, ಪಾರ್ಕ್ ಸುತ್ತು, ಇರೋ ಬರೋ ಸಿನಿಮಾ ಟಾಕೀಸ್ಗಳನ್ನೆಲ್ಲ ಹಂಗಂಗೆ ಸುತ್ತಾಕ್ಬಿಡ. ಇರ ತಗೊಳ 1000. ಪದ್ದು ನನ್ನ ರೌಡಿಗಳಿಂದ ಸೇವ್ ಮಾಡಿದ ಹೀರೋ ಕಣೋ ನೀನು. ನನ್ನ ಮನಸ್ಸಿಗೆ ಹೀರೋಯಿನ್ ಕಡೆ ನೀನ್ ಹೀರೋ, ನಾನು ಹೀರೋಯಿನು. ಹಾಗೆ ನಾನು ಡ್ಯೂಯೆಟ್ ಹಾಡೋಣ. ನಾನು ಅದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಶುರು ಹಚ್ಕೋ. ಮಾರು ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಮಾರು ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಅಲ್ಲಿ ಒಬ್ಬಳ್ಳಿ ಸಿಕ್ಕಲ್ಲಿ ಒಬ್ಬಳ್ಳಿ ಸಿಕ್ಕಲ್ಲಿ ಮುತ್ತಿನ ಬೈಸ್ಕೊಂಡು ತೋರು ಹೀರೋ. ಮಾರು ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಮಾರು ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಅಲ್ಲಿ ಒಬ್ಬಳ್ಳಿ ಸಿಕ್ಕಲ್ಲಿ ಒಬ್ಬಳ್ಳಿ ಸಿಕ್ಕಲ್ಲಿ ಮುತ್ತಿನ ಬೈಸ್ಕೊಂಡು ತೋರು ಹೀರೋ. ಮಾರು ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಅಬ್ಬಾ ಅಲ್ಲ ಪದ್ದು, ಇಷ್ಟು ದಪ್ಪ ಇದ್ರು ಎಷ್ಟು ಚೆನ್ನಾಗಿ ಕುಣಿತೀಯೋ ನೀನು. ನಾನು ಹೇಳ್ಕೊಡ್ದೆ, ನೀನೇ ಕುಡ್ಸಿದ್ದು. ಪದ್ದು ಒಂದ್ ವೇಳೆ ನಾನಿನ್ನ ಮದ್ವೆ ಆಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಆಗ್ಬಿಡ್ತೀನಿ ಅಷ್ಟೇ. ಸನ್ಯಾಸಿ ಆಗಿದ್ದವನ್ನ ಸಂಸಾರಿ ಮಾಡಿದ್ಯಾ. ಈಗೇನಾದ್ರೂ ನೀ ನನ್ ಕೈ ಬಿಟ್ರೆ ಹುಚ್ಚಿಡದ್ ಬಿಡುತ್ತ. ಅಯ್ಯೋ ಹಾಗೆ ಆಗೋದ್ ಬೇಡಪ್ಪ. ನಾನು ಈಗ್ಲೇ ಹೋಗಿ ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ಒಂದ್ ವೇಳೆ ನಿಮ್ಮಪ್ಪ ಒಪ್ಲಿಲ್ಲ ಅಂದ್ರೆ ಏನಂತೆ, ನಂಗೆ ಈಗಾಗ್ಲೇ 18 ವರ್ಷ ತುಂಬಿದೆ. ಕೋರ್ಟಿಗೆ ಹೋಗಿ ನನ್ನ ಪಾಲಿನ 5 ಕೋಟಿ ಆಸ್ತಿನ ತಗೋತೀನಿ, ನಿನ್ನ ಹತ್ರ ಬರ್ತೀನಿ, ಬಂದ್ಬಿಟ್ಟು ನಿನ್ನ ಮದ್ವೆ ಆಗ್ತೀನಿ. ಮದ್ವೆ ಆಗ್ಬಿಟ್ಟು ಮೆಟ್ರೋ ಟ್ರೈನಿಗಿಂತ ಫಾಸ್ಟ್ ಆಗಿ ಸಂಸಾರ ನಡೆಸ್ತೀನಿ. ನಡೆಸ್ಬಿಟ್ಟು 6 ಪುಟ್ಟ ಪುಟ್ಟ ಬೋಗಿಗಳನ್ನ ನಮ್ಮ ಟ್ರೈನಿಗೆ ಅಟ್ಯಾಚ್ ಮಾಡಿಸ್ತೀನಿ. ಪದಪ್ಪ, ಆ ಹುಡುಗಿ ಹೇಳಿದ ಮಾತು ನಿಜನೇ ಆಗಿದ್ರೆ ಆ ಹುಡುಗಿ ಜೊತೆಗೆ ನಿನಗೆ 5 ಕೋಟಿ ರೂಪಾಯಿ ಆಸ್ತಿ ಸಿಕ್ಕುತ್ತೆ. ಸುಂದರವಾದ ಹುಡುಗಿ, ಅಷ್ಟೊಂದು ದುಡ್ಡು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಈ ಕೆಲಸ ಏನಾದರೂ ಸುಗಮವಾಗಿ ನೆರವೇರ್ತು ಅಂದ್ರೆ ಆದಷ್ಟು ಬೇಗ ನಮ್ಮ ಮನೆನ ತೆರವು ಮಾಡಿಕೊಟ್ಟು ನೀನೇ ಒಂದು ಸಪ್ರೇಟ್ ಮನೆ ಮಾಡ್ಕೊಂಡು ಸುಖವಾಗ್ಬೋಣ. ಅವಳು ಇವತ್ತು ಬರ್ತೀನಿ ಅಂತ ಹೇಳಿದಾಳೋ, ಅದಕ್ಕೆ ನಾ ಕಾಯ್ತಾ ಇದ್ದೀನಿ. ಫೋನ್ ಮಾಡಿ ನೋಡೆ. ಮಾಡಿದ್ದೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ನಿನ್ ಗಂಟೆ ಅನ್ನೋದು ಮಾಡ. ಇದ್ರಲ್ಲಿ ಕರೆನ್ಸಿ ಖಾಲಿ ಆಗ್ಬಿಟ್ಟಿದೆ. ಅಲ್ಲ ಕಣದೆ, ಸ್ವಿಚ್ ಆಫ್ ಅಂತ ಬಂತು ಅಂತ ಹೇಳ್ತೀಯ, ಕರೆನ್ಸಿ ಖಾಲಿ ಆಯ್ತು ಅಂತ ಸುಳ್ಳು ಹೇಳ್ತೀಯ. ಲ್ಯಾಂಡ್ಲೈನ್ ಇದೆ, ಅದರಲ್ಲ ಮಾಡಿ. ಮತ್ತೆ ಸ್ವಿಚ್ ಆಫ್ ಅಂತ ಬರ್ತಿದ್ಯಾ? ಮತ್ತೆ ಮಾಡು. ಅವಳ ಫೋನ್ ಸಿಗೋವರೆಗೂ ಮಾಡ್ತಾನೆ ಇರ್ತೀನ. ಪದ್ದಪ್ಪ, ಕಳೆದ 15 ದಿನಗಳಿಂದ ಸತತವಾಗಿ ಫೋನಿಗೆ ಪ್ರಯತ್ನ ಪಡ್ತಾ ನಿನ್ನ ಕೈ ಬೆರಳುಗಳನ್ನ ಸೌತ್ಕೊಂಡಿದ್ದು ಅಲ್ಲದೆ ಮಾರುದ್ದ ಗಡ್ಡ ಬಿಟ್ಟಿದೆಯಲ್ಲ. ಬಿಟ್ಬಿಡ, ಆ ಹುಡುಗಿನ ಬಿಟ್ಬಿಡು, ಫೋನ್ ಮಾಡೋದನ್ನು ಬಿಟ್ಬಿಡ. ಇಲ್ಲ, ನನಗೆ ಪ್ರೇಮ ಇಲ್ದಿರ ಬದುಕಿರೋದಕ್ಕೆ ಆಗೋದಿಲ್ಲ. ನನಗೆ ಪ್ರೇಮ ಬೇಕು. ಪ್ರೇಮನೇ ಬಾಡಿನ ಬೆಳಕು. ಪ್ರೇಮ 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 ಪ್ರೇಮ. ಸಾಕು ಬಿಡ ಚಿನ್ನಾರಿ. ಏನೋ ಇವನ್ ಗತಿ ಹೀಗಾಗೋಯ್ತಲ್ಲೋ. 15 ದಿವಸದಿಂದ ನೆಟ್ಟಿ ಊಟ ತಿಂಡಿನೂ ಮಾಡದೆ ಫೋನ್ ಮುಂದೆನೆ ಕೂತಿದ್ದಾನಲ್ಲೋ. ಆ ಪ್ರೇಮ ಎಲ್ಲೇ ಇದ್ರು ಹುಡ್ಕೊಂಡು ಕರ್ಕೊಂಡು ಬಂದು ಮ್ಯಾರೇಜ್ ಮಾಡಿಸಿ. ಏನ್ ಆಡ ಮಾತಿಗೆ ಒಂದು ಅರ್ಥ ಬಿಡ್ಬೇಡ್ರಿ. ಫೋನ್ಗೆ ಸಿಕ್ತೇ ಇರೋರು ಎದುರುಗಡೆ ಸಿಕ್ಬಿಡ್ತಾರೆ. ಪ್ರೇಮ 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 ಪ್ರೇಮ. ಸಾಕು, ಮುಚ್ಚಲೆ ಬಾಯಿ. ಹಾಯ್ ಪದ್ದು. ಬಂದ್ರಲ್ಲ, ಈಗ ಇವ್ರಿಗೆ ಕಾದಿದೆ ಅಲ್ವಾ ಪ್ರೇಮ? 15 ದಿವಸದಿಂದ ಫೋನ್ಗೂ ಸಿಕ್ಕಿಲ್ಲ, ನಮ್ಮನೆಗೂ ಬಂದಿಲ್ಲ, ಎಲ್ಗಮ್ಮ ಹೋಗಿದ್ದೆ? ಪ್ರೇಮ, ಯಾಕೆ ಈ ತರ ಮಾಡ್ದೆ? ನಿನ್ನ ಪ್ರೀತಿಗೋಸ್ಕರ ಕಾದು ಕಾದು ನಾನು ಮೆಂಟಲ್ ಆಗ್ಬಿಟ್ಟೆ. ಈ ಮಧ್ಯದಲ್ಲಿ ನಾನೇ ಗೆದ್ದಿದ್ದು. ಏನಮ್ಮ ಹೇಳ್ತಾ ಇದೀಯಾ? ನಾವಿಬ್ರು ಲವರ್ಸು. ಮದ್ದನ್ನ ನಾವು ಒಂದ್ಸಲ ಸನ್ಯಾಸಿ ವೇಷದಲ್ಲಿ ನೋಡಿದ್ವಿ. ಇವನ್ನ ಹೇಗಾದ್ರೂ ಮಾಡಿ ತಲೆ ಕೆಡಿಸಿ ಮೆಂಟ್ಲ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನನ್ ರವಿ ಬೆಟ್ ಕಟ್ಟಿದ್ದ. ಅದ್ರ ಪ್ರಕಾರ ನಾನು ಇವನ್ನ ಮೆಂಟ್ಲ್ ಮಾಡಿದೀನಿ, ಬೆಟ್ಟಲ್ಲಿ 1 ಲಕ್ಷ ರೂಪಾಯಿ ಗೆದ್ದಿದ್ದೀನಿ. ಅಲ್ಲಮ್ಮ, ನಿಮ್ಮ ಬೇಳೆನೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ರು ಬಾಳಲ್ಲಿ ಆಟ ಆಡಿದಿರಲ್ಲ, ಇದು ಸಮಂಜಸವೇ? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಈಗ ಹುಚ್ಚಾಗ್ಬಿಟ್ಟಿದ್ದಾನೆ. ಪಾಪ ಇವನ್ ಗತಿ ಏನು? ಇಂಥ ಕೇಸ್ಗಳು ಮೆಂಟ್ಲ್ ಹಾಸ್ಪಿಟಲ್ ತುಂಬಾ ಇದಾವೆ. ಯಾವ್ದೋ ಒಂದು ಹುಚ್ಚಿಂತ ಕಾಟ್ಟಿ. ಪದಪ್ಪ